ಗೈಸ್ ತುಂಬ ಜನದ್ದು ಹೊಸ ಯೂಟ್ಯೂಬರ್ಸ್ದು ಒಂದೇ ಡೌಟ್ ಇರುತ್ತೆ, ಮಾನಿಟೈಸೇಷನ್ ಆದಮೇಲೆ ನಮ್ಮ ದುಡ್ಡು ಯಾವಾಗ ಬರುತ್ತೆ, ನಮಗೆ ಯಾವಾಗ ಸಿಗುತ್ತೆ, ಅದಕ್ಕೆ ನಾವು ಏನು ಮಾಡಬೇಕಾಗುತ್ತೆ, ಏನು ಮಾಡಿದರೆ ನಮ್ಮ ದುಡ್ಡು ಸಿಗುತ್ತೆ, ಎಷ್ಟು ದುಡ್ಡು ಬರುತ್ತೆ ಬರೋದಾದ್ರೂ, ಆ್ಯಂಡ್ ನಮ್ಮದು ಬ್ಯಾಂಕ್ ಅಕೌಂಟ್ ಯಾವ ಥರ ಹ್ಯಾಡ್ ಮಾಡಬೇಕು ನಾವು ಅಂತ ತುಂಬ ಬಂದುಬಿಟ್ಟು ಕ್ವಶನ್ಸು ಮೈಂಡಲ್ಲೂ ಓಡ್ತಾ ಇರುತ್ತೆ ನ್ಯೂ ಯೂಟ್ಯೂಬರ್ಸ್ಗಳಿಗೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಎಲ್ಲ ಡೌಟ್ಸ್ನು ಬಂದುಬಿಟ್ಟು ಕ್ಲಿಯರ್ ಮಾಡ್ತೀನಿ. ಆ್ಯಂಡ್ ಏನೆಲ್ಲ ಡೌಟ್ಸ್ ಇದೆ ನೀವು ಕಮೆಂಟಲ್ಲಿ ನನಗೆ ಕೇಳಿ, ಏನೆಲ್ಲ ಡೌಟ್ಸ್ ಇದೆ ನಾನು ಆಲ್ಮೋಸ್ಟ್ ಎಲ್ಲ ಡೌಟ್ಸ್ನ ನನ್ನ ಮೈಂಡಲ್ಲಿ ಏನು ಬರ್ತಾ ಇದೆಯೋ ಎಲ್ಲ ಡೌಟ್ಸ್ನು ನಾನು ಕ್ಲಿಯರ್ ಮಾಡ್ತೀನಿ. ಟೋಟಲ್ ಆಗಿ A to Z ವರೆಗೂ ಏನೆಲ್ಲ ಮಾಡಬೇಕು ನಮ್ಮ ಚಾನೆಲ್ ಮಾನಿಟೈಸೇಷನ್ ಆದಮೇಲೆ ನಮ್ಮ ಬ್ಯಾಂಕಿಗೆ ದುಡ್ಡು ಬರೋದಕ್ಕೆ, ಓಕೆನಾ. ಸೊ ವಿಡಿಯೋನ ಬಂದುಬಿಟ್ಟು ಲಾಸ್ಟ್ವರೆಗೂ ನೋಡಿ, ಒಂದು ಸ್ಟೆಪ್ನು ಮಿಸ್ ಮಾಡಬೇಡಿ. ಸೊ ಯಾರ್ದೆಲ್ಲ ಚಾನೆಲ್ ಮಾನಿಟೈಸೇಷನ್ ಆಗಿಲ್ಲ, ಸೊ ಈಗಲೇ ಬಂದುಬಿಟ್ಟು ಕಲ್ತ್ಕೊಳ್ಳಿ. ಆ್ಯಂಡ್ ಮುಂದಕ್ಕೆ ಹೋಗಿ ನಿಮಗೆ ಹೆಲ್ಪ್ ಆಗುತ್ತೆ ಮಾನಿಟೈಸೇಷನ್ ಮಾಡಬೇಕಿದ್ರೆ ನೀವು, ಓಕೆನಾ. ಸೊ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ, ಲಾಸ್ಟ್ವರೆಗೂ ನೋಡಿ, ಓಕೆನಾ ಗೈಸ್. ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅವತ್ತಿನ ಕಮೆಂಟ್ ವಿನರ್ ಬಂದುಬಿಟ್ಟು ಇವರು, ನಾನು ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ. ಸೊ ಇವ್ರ ಚಾನೆಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನೆಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದ್ರ ಜೊತೆಗೆ ನಮ್ಮ ಚಾನೆಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ ಗೈಸ್. ಸೊ ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಮೊದಲನೇದು ಬಂದುಬಿಟ್ಟು ಏನಂದರೆ ಚಾನೆಲ್ ಮಾನಿಟೈಸೇಷನ್ ಆದಮೇಲೆ ಆನ್ ಆಫ್ ಮಾಡೋದು, ಓಕೆನಾ. ಈಗ ನಿಮ್ಮದು ಅಂದ್ಕೊಳ್ಳಿ, ಫಾರ್ ಎಕ್ಸಾಂಪಲ್ಗೆ ನಿಮ್ಮದು 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ, ಅದ್ರ ಜೊತೆಗೆ 4000 ವಾಚ್ ಟೈಮ್ ಅವರ್ ಏನಿದೆ ಅದೂ ಕಂಪ್ಲೀಟ್ ಆಗಿದೆ. ಇಲ್ಲ ನೀವು ಶಾರ್ಟ್ ಚಾನೆಲ್ ಮಾಡ್ತಾ ಇದ್ದರೆ ನಿಮ್ಮದು 10 ಮಿಲಿಯನ್ ವ್ಯೂಸ್ ಏನಿದೆ ಅದು ಕಂಪ್ಲೀಟ್ ಆಗಿದೆ, ನೀವು ಫೈನಲಿ ಬಂದುಬಿಟ್ಟು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದರೆ ಮಾನಿಟೈಸೇಷನ್ ಆಗಿದೆ. ಬಟ್ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿ, ನಿಮ್ಮ ಮಾನಿಟೈಸೇಷನ್ ಫಸ್ಟು ಬಂದುಬಿಟ್ಟು ಅಪ್ಲೈ ಮಾಡಿದಾಗ ಏನಾಗುತ್ತೆ, ಫಸ್ಟು ಬಂದುಬಿಟ್ಟು ರಿವ್ಯೂ ಮಾಡುತ್ತೆ ಯೂಟ್ಯೂಬು, ಓಕೆನಾ. ಏನು ರಿವ್ಯೂ ಮಾಡುತ್ತೆ, ನಿಮ್ಮ ವೀಡಿಯೋಸ್ ಎಲ್ಲ ಕರೆಕ್ಟಾಗಿದೆಯಾ, ಎಲ್ಲ ಪಾಲಿಸೀಸ್ನ ಫಾಲೋ ಮಾಡಿದ್ದೀರಾ ಅಂತ ಎಲ್ಲನೂ ಬಂದುಬಿಟ್ಟು ರಿವ್ಯೂ ಮಾಡುತ್ತೆ. ಅದಾದಮೇಲೆ ನಿಮ್ಮದು ಮಾನಿಟೈಸೇಷನ್ ಅದು ಕಂಪ್ಲೀಟ್ ಆಗುತ್ತೆ, ಓಕೆನಾ. ಸೊ ಅದಾದಮೇಲೆ ಕೂಡ ನಿಮ್ಮದು, ಸೊ ಇಲ್ಲಿ ನಾನು ನಿಮ್ಗೆ ಒಂದು ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ. ಸೊ ನೀವು ನೋಡ್ಬೋದು, ಇಲ್ಲಿ ನೋಟಿಸ್ ಮಾಡ್ಬೋದು ಆನ್ ಅಂತ ಇದೆ ಮಾನಿಟೈಸೇಷನ್ ಅಂದರೆ ಗ್ರೀನ್ ಡಾಲರ್ ಸಿಂಬಲಲ್ಲಿ ಆನ್ ಅಂತ ಇದೆ. ಇದು ಬಂದುಬಿಟ್ಟು ಡೈರೆಕ್ಟಾಗಿ ಅದೇ ಆಟೋಮೆಟಿಕ್ಲಿ ಆನ್ ಆಗಲ್ಲ. ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಾದ್ಮೇಲೆ, ಮಾನಿಟೈಸೇಷನ್ ಆದಮೇಲೆ ನಿಮಗೆ YT ಸ್ಟುಡಿಯೋದಲ್ಲಿ ಒಂದು ಬಟನ್ ಸಿಗುತ್ತೆ ಆನ್ ಆಫ್ ಮಾಡೋದು, ಓಕೆನಾ. ಸೊ ನೀವು ಏನು ಮಾಡ್ಬೋದು, ಒಂದೇ ಸಲಕ್ಕೆ ಎಲ್ಲ ವೀಡಿಯೋನು ಕೂಡ ನೀವು ಟರ್ನ್ ಆನ್ ಮಾಡ್ಕೋಬೋದು. ಇಲ್ಲ ನೀವು ಒಂದೊಂದೇ ವೀಡಿಯೋ ನಾನು ಆನ್ ಆಫ್ ಮಾಡಬೇಕು ಅಂದರೆ ನೀವು ಒಂದೊಂದೇ ವೀಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಆನ್ ಆಫ್ ಮಾಡ್ಬೋದು. ಬಟ್ ಇಲ್ಲಿ ಬೆಟರ್ ಏನಂದರೆ, ತುಂಬ ವೀಡಿಯೋಸ್ ಇರುತ್ತೆ, ನಮಗೆ ತುಂಬ ಟೈಮ್ ಹಿಡಿಯುತ್ತೆ, ಒಂದೇ ಸಲ ನೀವು ಟರ್ನ್ ಆನ್ ಮಾಡ್ಕೋಬೋದು. ಫಸ್ಟು ಇದು ಆನ್ ಮಾಡಿದ್ರೇ ನಿಮ್ಮ ವೀಡಿಯೋಸ್ಗಳಿಗೆ ಬಂದುಬಿಟ್ಟು ಏನಾಗುತ್ತೆ, ಆ್ಯಡ್ಸ್ ರನ್ ಆಗುತ್ತೆ, ಆಮೇಲೆ ನಿಮಗೆ ಡಾಲರ್ಸ್ ಬಂದುಬಿಟ್ಟು ಸೇರ್ತಾ ಹೋಗುತ್ತೆ. ಸೊ ಫಸ್ಟ್ನೇ ವಿಷಯ, ನೀವು ಮಾನಿಟೈಸೇಷನ್ ಆದಮೇಲೆ ಮಾಡಬೇಕಾಗಿರೋ ವಿಷಯ ಏನು, ಮಾನಿಟೈಸೇಷನ್ ಆನ್ ಆಫ್ ಮಾಡ್ಕೊಳ್ಳೋದು. ಸೊ ಆಪ್ಷನ್ ನಿಮಗೆ ಸಿಗುತ್ತೆ ನೀವು ಮಾನಿಟೈಸೇಷನ್ ಮಾಡಬೇಕಿದ್ರೆ, ಓಕೆನಾ. ಅದನ್ನು ಆನ್ ಮಾಡ್ಕೋಬೇಕು ನಿಮ್ಮ ಮಾನಿಟೈಸೇಷನ್. ಸೊ ಎಲ್ಲ ವೀಡಿಯೋಸ್ಗೂ ಸಿಗುತ್ತೆ, ನೀವು ಒಂದೇ ಸಲನೂ ಕೂಡ ಮಾಡ್ಕೋಬೋದು, ಇಲ್ಲ ಒಂದೊಂದು ವೀಡಿಯೋನೂ ಕೂಡ ಮಾಡ್ಕೋಬೋದು. ಸೊ ಅದಾದಮೇಲೆ ಗೈಸ್, ನೆಕ್ಸ್ಟ್ ಬಂದುಬಿಟ್ಟು ಯೂಟ್ಯೂಬ್ ಏನು ಕೇಳುತ್ತೆ, ನಿಮಗೆ ಆ್ಯಡ್ಸೆನ್ಸ್ ಅಕೌಂಟ್ ಮಾಡಿ ಅಂತ ಕೇಳುತ್ತೆ. ಸೊ ಏನಕ್ಕೆ ಆ್ಯಡ್ಸೆನ್ಸ್ ಅಕೌಂಟ್ ಮಾಡೋಕ್ಕೆ ಇಲ್ಲಿ ಯೂಟ್ಯೂಬ್ ಕೇಳುತ್ತೆ, ಯಾಕಂದರೆ ಇಲ್ಲಿ ನಿಮಗೆ ಅಂದ್ಕೊಳ್ಳಿ, ಫಾರ್ ಎಕ್ಸಾಂಪಲ್ಗೆ ಇದು ಯೂಟ್ಯೂಬು ಆ್ಯಂಡ್ ಇದು ನೀವು, ಓಕೆನಾ. ಯೂಟ್ಯೂಬ್ ಬಂದುಬಿಟ್ಟು ಡೈರೆಕ್ಟಾಗಿ ನಿಮಗೆ ಬಂದುಬಿಟ್ಟು ನಿಮಗೆ ದುಡ್ಡು ಕೊಡಲ್ಲ. ಏನಕ್ಕೆ ಆ್ಯಡ್ಸೆನ್ಸ್ ಅಕೌಂಟ್ ಏನಕ್ಕೆ ಯೂಟ್ಯೂಬ್ ಕ್ರಿಯೇಟ್ ಮಾಡೋಕ್ಕೆ ಹೇಳೋದಂದರೆ, ಅದೊಂದು ಅಕೌಂಟ್ ಥರ, ಓಕೆನಾ. ಸೊ ಫಸ್ಟು ಯೂಟ್ಯೂಬ್ ಬಂದುಬಿಟ್ಟು ಆ್ಯಡ್ಸೆನ್ಸ್ ಅಕೌಂಟ್ಗೆ ನಿಮ್ಮ ದುಡ್ಡು ಎಷ್ಟೇ ಆಗಿದ್ರೂ ಆ್ಯಡ್ಸೆನ್ಸ್ ಅಕೌಂಟ್ಗೆ ಕಳಿಸುತ್ತೆ. ಆ್ಯಡ್ಸೆನ್ಸ್ ಬಂದುಬಿಟ್ಟು ನಿಮಗೆ ಬ್ಯಾಂಕ್ ಅಕೌಂಟಿಗೆ ಕಳಿಸುತ್ತೆ. ಸೊ ಇದು ಯಾರೆಲ್ಲ ಯೂಟ್ಯೂಬರ್ಸ್ ಇದ್ದೀರಾ, ಸೊ ಅವ್ರದ್ದು ಆ್ಯಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಮಾಡಲೇಬೇಕು ನೀವು, ಓಕೆನಾ. ಮಾನಿಟೈಸೇಷನ್ ಆದಮೇಲೆ ಆ್ಯಡ್ಸೆನ್ಸ್ ಅಕೌಂಟ್ ನೀವು ಕ್ರಿಯೇಟ್ ಮಾಡಲೇಬೇಕು. ಯೂಟ್ಯೂಬ್ ಬಂದುಬಿಟ್ಟು ಡೈರೆಕ್ಟಾಗಿ ನಿಮಗೆ ದುಡ್ಡು ಕಳಿಸಲ್ಲ, ಆ್ಯಡ್ಸೆನ್ಸಿಗೆ ದುಡ್ಡು ಕಳಿಸೋದು, ಓಕೆನಾ. ಸೊ ಆ್ಯಡ್ಸೆನ್ಸ್ಗೆ ನೀವು ಕ್ರಿಯೇಟ್ ಮಾಡಿದ್ರಾ, ಆ್ಯಡ್ಸೆನ್ಸ್ ಎಲ್ಲ ಕ್ರಿಯೇಟ್ ಮಾಡಿ ನಿಮ್ಮದು ಜಿಮೇಲು ಅದೆಲ್ಲ ಮಾಡಿ ನಿಮ್ಮದು ಆ್ಯಡ್ಸೆನ್ಸ್ ಕ್ರಿಯೇಟ್ ಮಾಡಿದ್ದೀರಾ. ಅದಾದಮೇಲೆ ನೀವು ಆ್ಯಡ್ಸೆನ್ಸ್ನ ವೆರಿಫಿಕೇಷನ್ ಮಾಡಬೇಕು, ಓಕೆನಾ. ಆ್ಯಡ್ಸೆನ್ಸ್ ವೆರಿಫಿಕೇಷನ್ ಅಂದರೆ ನಿಮ್ಮದು ಚಾನೆಲ್ ಮಾನಿಟೈಸೇಷನ್ ಆಗಿದೆ, ನಿಮ್ಮದು ರನ್ ಆಗ್ತಾ ಇರುತ್ತೆ, ಓಕೆನಾ. ನಿಮ್ಮ ವಿಡಿಯೋಗೆ ಆ್ಯಡ್ಸ್ ಎಲ್ಲ ಬರ್ತಾ ಇರುತ್ತೆ. ಬಟ್ ನಿಮ್ಮದು ಯಾವಾಗ $10 ಆಗುತ್ತೆ, ಸೊ ಆವಾಗ ಬಂದುಬಿಟ್ಟು ನಿಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ ನಿಮ್ಮ ಆ್ಯಡ್ಸೆನ್ಸಲ್ಲಿ. ಏನು ನೋಟಿಫಿಕೇಷನು, ನಿಮ್ಮದು US ಟ್ಯಾಗ್ ಫಿಲ್ ಮಾಡೋಕ್ಕೆ ಆ್ಯಂಡ್ ಅದಾದಮೇಲೆ ನಿಮ್ಮದು ಆ್ಯಡ್ಸೆನ್ಸ್ ವೆರಿಫಿಕೇಷನ್ ಮಾಡೋಕ್ಕೆ. ಬಟ್ ನಿಮ್ಮದು $10 ಆದಮೇಲೆ ನಿಮ್ಮದು ಆ್ಯಡ್ಸೆನ್ಸ್ ವೆರಿಫೈ ಆಗೋದು, ಆ್ಯಂಡ್ ಅದ್ರ ಜೊತೆಗೆ ನಿಮಗೆ US ಟ್ಯಾಗ್ಸ್ ಏನಿದೆ ಅದನ್ನು ಕೂಡ ಫಿಲ್ ಮಾಡೋದು, ಓಕೆನಾ. ಇದಕ್ಕೆ ಬಂದುಬಿಟ್ಟು ನಿಮ್ಮದು $10 ಆಗಿರಬೇಕು. ಅದಾದಮೇಲೆ ನೀವು ಈಸಿಲಿ ಏನು ಮಾಡ್ಬೋದು, USA ಟ್ಯಾಗ್ಸ್ ಫಿಲ್ ಮಾಡ್ಕೋಬೋದು. ಅದಾದಮೇಲೆ ಆ್ಯಡ್ಸೆನ್ಸ್ನ ವೆರಿಫಿಕೇಷನ್
ವೆರಿಫಿಕೇಷನ್ ಮಾಡ್ಕೋಬೋದು. ಆ್ಯಡ್ಸೆನ್ಸ್ ವೆರಿಫಿಕೇಷನ್ ಮಾಡೋದಕ್ಕೆ ಬಂದುಬಿಟ್ಟು ನಿಮಗೆ ಆಪ್ಷನಲ್ಲಿ ಬರುತ್ತೆ. ನಿಮಗೆ ಆ್ಯಡ್ಸೆನ್ಸಲ್ಲಿ ನಿಮಗೆ ಒಂದು ನೋಟಿಫಿಕೇಷನ್ ಥರ ನಿಮ್ಮ ಆ್ಯಡ್ಸೆನ್ಸ್ ಅಕೌಂಟಲ್ಲಿ ಬಂದಿರುತ್ತೆ. ಸೊ ಅದನ್ನು ಓಪನ್ ಮಾಡಿದರೆ ನಿಮ್ಮದು ಪ್ಯಾನ್ ಕಾರ್ಡ್ ವೆರಿಫಿಕೇಷನ್ ಕೇಳುತ್ತೆ. ಓಕೆನಾ. ಪ್ಯಾನ್ ಕಾರ್ಡ್ ವೆರಿಫಿಕೇಷನ್ ನೀವು ಮಾಡಿದಾಗ ನಿಮ್ಮದೇ ಪ್ಯಾನ್ ಕಾರ್ಡು ಅಡ್ರೆಸ್ಸು ಡೀಟೇಲ್ಸ್ ಎಲ್ಲ ಹಾಕಿದಾಗ ಅದಾದಮೇಲೆ ನಿಮಗೆ ಒಂದು ಪಿನ್ ಬರುತ್ತೆ ನಿಮ್ಮ ಅಡ್ರೆಸ್ಸಿಗೆ. ಓಕೆನಾ. ಅಡ್ರೆಸ್ಸಿಗೆ ಪಿನ್ ಬಂದಾದಮೇಲೆ ನೀವೇನು ಮಾಡಬೇಕು, ಆಗ ಆ್ಯಡ್ಸೆನ್ಸಲ್ಲಿ ಅಡ್ರೆಸ್ ವೆರಿಫಿಕೇಷನ್ ಮಾಡಬೇಕು. ಓಕೆನಾ. ಸೊ ಇದನ್ನು ಬಂದುಬಿಟ್ಟು ತುಂಬ ಇಂಪಾರ್ಟೆಂಟು. ನೀವು ಆ್ಯಡ್ಸೆನ್ಸ್ನ ವೆರಿಫಿಕೇಷನ್ ಮಾಡ್ತಿರಲ್ಲ, ಆಗ ಆ್ಯಡ್ಸೆನ್ಸ್ ವೆರಿಫಿಕೇಷನಲ್ಲಿ ಪ್ಯಾನ್ ಕಾರ್ಡು ತುಂಬ ಇಂಪಾರ್ಟೆಂಟ್. ಪ್ಯಾನ್ ಕಾರ್ಡ್ ಇರಲೇಬೇಕು. ಸೊ ಪ್ಯಾನ್ ಕಾರ್ಡ್ ವೆರಿಫಿಕೇಷನ್ ಮಾಡಿದಾಗ ಡೀಟೇಲ್ಸ್ ಎಲ್ಲ ಹಾಕಿದಾಗ ನಿಮ್ಮ ಅಡ್ರೆಸ್ ಎಲ್ಲ ಹಾಕಿದಾಗ ಸೊ ನಿಮ್ಮ ಅಡ್ರೆಸ್ಗೆ ಬಂದುಬಿಟ್ಟು ಅದಾಗೆ ಪಿನ್ ಬರುತ್ತೆ. ಸೊ ಪಿನ್ ಬಂದಾದಮೇಲೆ ಆಗ ನೀವು ಈಗೇನು ಆ್ಯಡ್ಸೆನ್ಸ್ ವೆರಿಫಿಕೇಷನ್ ಮಾಡಿದ್ರಲ್ಲ ಅದಾದಮೇಲೆ ನೀವು ಬಂದುಬಿಟ್ಟು ಅಡ್ರೆಸ್ ವೆರಿಫಿಕೇಷನ್ ಮಾಡಬೇಕು. ಓಕೆನಾ. ಅಡ್ರೆಸ್ ವೆರಿಫಿಕೇಷನ್ಗೆ ಬಂದುಬಿಟ್ಟು ಆ ಪಿನ್ ಹಾಕೋದು ತುಂಬ ಇಂಪಾರ್ಟೆಂಟು. ಆ 4 ಡಿಜಿಟ್ ಪಿನ್ ಏನಿರುತ್ತೆ, 4 ಇಲ್ಲ 6 ಇರುತ್ತೆ ಗೊತ್ತಿಲ್ಲ, ನಾನು ಮಾಡಿದಾಗ ಮೇ ಬಿ 4 ಪಿನ್ ಇತ್ತೇನೋ. ಸೊ ಆ ಪಿನ್ ಬರುತ್ತೆ ನಿಮಗೆ. ಆ ಪಿನ್ನ ಬಂದುಬಿಟ್ಟು ಹಾಕಿಬಿಟ್ಟು ಅಡ್ರೆಸ್ ವೆರಿಫಿಕೇಷನ್ ಹಾಕಬೇಕು. ಸೊ ಇದು 2 ಸ್ಟೆಪ್ ಆದಮೇಲೆ ಗೈಸ್ ಆ್ಯಡ್ಸೆನ್ಸಲ್ಲಿ ನಿಮಗೆ ಇನ್ನೂ ಬಂದುಬಿಟ್ಟು ಈಗಲೇ ದುಡ್ಡು ಬಂದುಬಿಡುತ್ತಾ ನಿಮ್ಮ ಡೈರೆಕ್ಟಾಗಿ ಬ್ಯಾಂಕಿಗೆ? ಈಗಲೂ ದುಡ್ಡು ಬರಲ್ಲ ನಿಮಗೆ. ಅದು ಆದಮೇಲೆ ಓಕೆನಾ. ಒಂದು ಬಂದುಬಿಟ್ಟು ಏನು ನಾನು ಹೇಳಿದ್ನಲ್ಲ, ಲೈಕ್ ಆ್ಯಡ್ಸೆನ್ಸ್ ವೆರಿಫಿಕೇಷನು, ಅದಾದಮೇಲೆ US ಟ್ಯಾಕ್ಸ್ ಫಿಲ್ ಮಾಡೋದು, ಅದಾದಮೇಲೆ ನಿಮ್ಮದು ಅಡ್ರೆಸ್ ವೆರಿಫಿಕೇಷನು, ಅದಾದಮೇಲೆ ಲಾಸ್ಟಲ್ಲಿ ಬಂದುಬಿಟ್ಟು ನಿಮ್ಮದು ಬ್ಯಾಂಕ್ ಅಕೌಂಟ್ ಆ್ಯಡ್ ಮಾಡೋದು. ಇದು ಬಂದುಬಿಟ್ಟು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ತುಂಬ ಜನ ಯೋಚನೆ ಮಾಡ್ತಿರ್ಬೋದು, USA ಟ್ಯಾಕ್ಸ್ ಅಂದರೆ ಏನು, US ಟ್ಯಾಕ್ಸ್ ಫಿಲ್ ಮಾಡೋದು ಏನು ಅಂತ ನನಗೆ ಗೊತ್ತಿಲ್ಲ, ಯಾವ ಥರ ಮಾಡೋದು, ಹೆಂಗೆ ಏನು ಎತ್ತ ಅಂತ ನನಗೆ ಕೇಳಿ. ಸೊ ನಂದು ಇನ್ನೊಂದು ಚಾನಲ್ ಈಗ ಒಂದು ಸ್ವಲ್ಪ ದಿನದಲ್ಲಿ ಮೇ ಬಿ ಮಾನಿಟೈಸೇಷನ್ ಆಗ್ಬೋದು ಅದು. ಸೊ ಆ ಚಾನಲಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಯಾವ ಥರ ನೀವು USA ಟ್ಯಾಕ್ಸ್ನ ಫಿಲ್ ಮಾಡ್ಬೋದು ಅಂತ. ಡೀಟೇಲ್ಸಾಗಿ ನಾನು ವೀಡಿಯೋ ಮಾಡಿಕೊಡ್ತೀನಿ. ಆಗ ನಿಮಗೆ ಒಂದು ಐಡಿಯಾ ಸಿಕ್ಬಿಡುತ್ತೆ ಈ ಥರ ಫಿಲ್ ಮಾಡೋದು ಅಂತ. ಓಕೆನಾ ಗೈಸ್. ಅದಾದಮೇಲೆ ಸೊ ಇದಿಷ್ಟು ಅಡ್ರೆಸ್. ಒಂದು ಬಂದುಬಿಟ್ಟು ಆ್ಯಡ್ಸೆನ್ಸ್ ವೆರಿಫಿಕೇಷನು, ಎರಡನೇದು ಬಂದುಬಿಟ್ಟು USA ಟ್ಯಾಕ್ಸು, ಅದಾದಮೇಲೆ ಮೂರನೇದು ಬಂದುಬಿಟ್ಟು ಅಡ್ರೆಸ್ ವೆರಿಫಿಕೇಷನು, ಅದಾದಮೇಲೆ ಪಿನ್ ಎಲ್ಲ ಹಾಕೋದು, ಅದಾದಮೇಲೆ ಗೈಸ್ ಲಾಸ್ಟಿಗೆ ನಿಮಗೆ ಬ್ಯಾಂಕ್ ಅಕೌಂಟ್ ಆ್ಯಡ್ ಮಾಡಬೇಕು. ಸೊ ಬ್ಯಾಂಕ್ ಅಕೌಂಟ್ ಆ್ಯಡ್ ಮಾಡೋದಕ್ಕೆ ಸೊ ಫಸ್ಟ್ ಬಂದುಬಿಟ್ಟು ಬ್ಯಾಂಕ್ ನಿಮ್ಮದೇ ಆಗಿರಬೇಕು, ನೀವೇ ಕೊಡ್ಬೋದು. ಇಲ್ಲ ನೀವು 18 ಇಯರ್ಸ್ಗಿಂತ ಕಮ್ಮಿ ಇದ್ದೀರಾ ಅಂದರೆ ನೀವೇನು ಮಾಡ್ಬೋದು, ನಿಮ್ಮ ಅಪ್ಪ ಅಮ್ಮದು ಕೊಡ್ಬೋದು. ಓಕೆನಾ. ಬ್ಯಾಂಕ್ ಅಕೌಂಟ್ ಏನಿದೆ ಅದು. ಸೊ ಅದರಲ್ಲಿ ಬಂದುಬಿಟ್ಟು ಬ್ಯಾಂಕ್ ಅಕೌಂಟಲ್ಲಿ ಬಂದುಬಿಟ್ಟು ಫಸ್ಟು ನೇಮ್ ಏನಿರುತ್ತೆ, ಯಾರ ಹೆಸ್ರಲ್ಲಿ ಬ್ಯಾಂಕ್ ಇದೆ ಅವ್ರದ್ದು ನೇಮು, ಅದಾದಮೇಲೆ IFSC ಕೋಡು, ಅದಾದಮೇಲೆ ಇನ್ನೊಂದು ಮೇಯ್ನ್ ಬಂದುಬಿಟ್ಟು ಸ್ವಿಫ್ಟ್ BIC ಕೋಡು. ತುಂಬ ಜನ ಈಗ ಕನ್ಫ್ಯೂಸ್ಡ್ ಆಗ್ಬೋದು, ಸ್ವಿಫ್ಟು BIC ಕೋಡ್ ಅಂದರೆ ಏನಂತ. ಇದು ಬಂದುಬಿಟ್ಟು ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ಸ್ ದುಡ್ಡು ತಗೊಳ್ಳೋದು. ಓಕೆನಾ. ಈಗ IFSC ಕೋಡ್ ಬಂದುಬಿಟ್ಟು ನಮ್ಮ ಇಂಡಿಯಾದಲ್ಲಿ ನಾವು ಎಲ್ಲಿ ಬೇಕಿದ್ರೂ ಟ್ರಾನ್ಸಾಕ್ಷನ್ ಮಾಡ್ಕೋಬೋದು. ಓಕೆನಾ. ಶಿಫ್ಟ್ ಕೋಡ್ ಬಂದುಬಿಟ್ಟು ಆಲ್ ಓವರ್ ವರ್ಲ್ಡಲ್ಲಿ ನಾವು ಟ್ರಾನ್ಸಾಕ್ಷನ್ ಮಾಡ್ಕೋಬೋದು. ಇದು ಬಂದುಬಿಟ್ಟು ಒಂದು ಕೋಡು. ಓಕೆನಾ. ಇದು ಬಂದುಬಿಟ್ಟು ಇಂಟರ್ನ್ಯಾಷನಲ್ಲು ದುಡ್ಡು ಟ್ರಾನ್ಸಾಕ್ಷನ್ ಆಗೋದು. ಓಕೆನಾ. ಸೊ ಇದು ಸ್ವಿಫ್ಟ್ ಕೋಡ್ ಬಂದುಬಿಟ್ಟು ನಿಮಗೆ ಎಲ್ಲಿ ಸಿಗುತ್ತೆ ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಮ್ಯಾನೇಜರ್ ಹತ್ರ ನೀವು ಕೇಳ್ಬೋದು, ಶಿಫ್ಟ್ ಕೋಡ್ ನಮಗೆ ಕೊಡಿ ನಮ್ಮದು ಬ್ಯಾಂಕ್ದು ಅಂತ ನೀವು ಕೇಳ್ಬೋದು. ಬೈ ಚಾನ್ಸ್ ನಿಮ್ಮ ಮ್ಯಾನೇಜರ್ ಕೊಡಲಿಲ್ಲ ಅಂದರೆ ನೀವು ಗೂಗಲಲ್ಲಿ ನೋಡ್ಬೋದು ನಿಮ್ಮದು ಯಾವ ಬ್ಯಾಂಕ್ ಅಂತ ನೋಡಿ ಆ ಬ್ಯಾಂಕ್ ಅಕಾರ್ಡಿಂಗ್ ನಿಮ್ಮದು ಶಿಫ್ಟ್ ಕೋಡ್ನ ನೀವು ಬಂದುಬಿಟ್ಟು ನೋಡಿಬಿಟ್ಟು ಅದನ್ನು ತಗೋಬೋದು. ಓಕೆನಾ. ನೀವು ಯಾವ ಊರಲ್ಲಿ ಇರ್ತೀರ, ಯಾವ ಬ್ಯಾಂಕ್ ಅದನ್ನು ನೋಡಿಕೊಂಡು ಗೂಗಲ್ ಮಾಡಿಕೊಂಡು ನೀವು ಶಿಫ್ಟ್ ಕೋಡ್ ಏನಿದೆ ಅದನ್ನು ನೀವು ಈಸಿಲಿ ಬಂದುಬಿಟ್ಟು ತಗೋಬೋದು. ಸೊ ಇಷ್ಟೂ ಎಲ್ಲನೂ ಆದಮೇಲೆ ಸೊ ಈಗನೂ ನಮಗೆ ಬಂದುಬಿಟ್ಟು ದುಡ್ಡು ಬಂದುಬಿಡುತ್ತಾ? ಇಲ್ಲ, ಬರಲ್ಲ. ಸೊ ಇದಾದಮೇಲೂ ಕೂಡ ಇನ್ನೂ ಪ್ರಾಸೆಸ್ ಇದೆ. ಏನು ಪ್ರಾಸೆಸ್ ಅಂತ ಹೇಳ್ತೀನಿ. ಸೊ ಈಗ ಅಂದ್ಕೊಳ್ಳಿ ನೀವು ನಿಮ್ಮದು $10 ಆಗಿದೆ. ಓಕೆನಾ. ಆ $10 ನಿಮಗೆ ಡೈರೆಕ್ಟಾಗಿ ಬಂದುಬಿಡುತ್ತಾ ನಿಮ್ಮ ಬ್ಯಾಂಕ್ ಅಕೌಂಟಿಗೆ? ಇಲ್ಲ, $10 ಬಂದುಬಿಟ್ಟು ಡೈರೆಕ್ಟಾಗಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬರಲ್ಲ. ಯೂಟ್ಯೂಬ್ದು ಒಂದು ಪಾಲಿಸಿ ಇದೆ, ಒಂದು ನಿಯಮ ಇದೆ. ಯೂಟ್ಯೂಬ್ದು ಅಂತ ಅಲ್ಲ, ಆ್ಯಡ್ಸೆನ್ಸ್ದು ಒಂದು ಪಾಲಿಸಿ ಇದೆ, ನಿಯಮ ಇದೆ. ಏನು ಅದು? $100 ಆದಮೇಲೆ ಬಂದುಬಿಟ್ಟು ನಿಮಗೆ ಆ ದುಡ್ಡನ್ನ ಬ್ಯಾಂಕಿಗೆ ಕಳಿಸೋದಕ್ಕೆ. ಓಕೆನಾ. ಯೂಟ್ಯೂಬ್ ಅವರು ಹೇಳಿದಾರಲ್ವ, ಲೈಕ್ ನಿಮ್ಮದು $100 ಆದ್ರೇ ನಿಮಗೆ ಬ್ಯಾಂಕ್ ಅಕೌಂಟಿಗೆ ಬರೋದಂತ. ಅದೇ ಥರ ಆ್ಯಡ್ಸೆನ್ಸಲ್ಲೂ ಅಷ್ಟೇ. ಅವ್ರು ಯೂಟ್ಯೂಬರ್ ಆ್ಯಡ್ಸೆನ್ಸ್ ಅವ್ರಿಗೆ ಕಳಿಸಾದ್ಮೇಲೆ ದುಡ್ಡು ಆ್ಯಡ್ಸೆನ್ಸಲ್ಲೇ ಹೋಲ್ಡ್ ಮಾಡಿ ಇಟ್ಟಿರುತ್ತೆ. ನೀವು ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್ಗೆ ಈ ಮಂತ್ ಬಂದುಬಿಟ್ಟು ನೀವು $10 ಮಾಡಿದ್ರಿ. ಆ $10 ಬಂದುಬಿಟ್ಟು ಯೂಟ್ಯೂಬ್ ಎಲ್ಲಿಗೆ ಕಳಿಸುತ್ತೆ? ಆ್ಯಡ್ಸೆನ್ಸಿಗೆ ಕಳಿಸುತ್ತೆ. ಆ್ಯಡ್ಸೆನ್ಸಲ್ಲಿ ಸೇಫಾಗಿ ನಿಮ್ಮ ದುಡ್ಡು ಇರುತ್ತೆ. ಓಕೆನಾ. ಮತ್ತೆ ಏನಾಗುತ್ತೆ, ನೆಕ್ಸ್ಟ್ ಮಂತ್ ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್ಗೆ ನೀವು $100 ಬಂದುಬಿಟ್ಟು ಮಾಡಿಬಿಟ್ರಿ, ಕ್ರಾಸ್ ಮಾಡಿಬಿಟ್ರಿ.
ಅದಾದಮೇಲೆ ಯೂಟ್ಯೂಬ್ ಏನು ಮಾಡುತ್ತೆ, ಯೂಟ್ಯೂಬ್ ಆ್ಯಡ್ಸೆನ್ಸಿಗೆ ಆ ದುಡ್ಡು ಬಂದುಬಿಟ್ಟು ಕಳಿಸ್ಬಿಡುತ್ತೆ. ಎಲ್ಲ ಎವ್ರಿ ಮಂತ್ 10ನೇ ತಾರೀಕಿಗೆ ಯೂಟ್ಯೂಬು ಆ್ಯಡ್ಸೆನ್ಸಿಗೆ ದುಡ್ಡು ಕಳಿಸ್ಬಿಡುತ್ತೆ. ಓಕೆನಾ. ಸೊ ನಿಮ್ಮ ದುಡ್ಡು ಆ್ಯಡ್ಸೆನ್ಸಿಂದ ಯಾವಾಗ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬರುತ್ತೆ, ನಿಮ್ಮ ದುಡ್ಡು ಬಂದುಬಿಟ್ಟು ಆ್ಯಡ್ಸೆನ್ಸಿಂದ. ಸೊ 24, 25, 26 ಈ 3 ಡೇಟಲ್ಲಿ ಯಾವಾಗ ಬೇಕಿದ್ರೂ ನಿಮ್ಮ ದುಡ್ಡು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬಂದು ಸಿಕ್ಬಿಡುತ್ತೆ. ಓಕೆನಾ. ಸೊ 21ಗೆ ಬಂದುಬಿಟ್ಟು ಎಲ್ಲ ಯೂಟ್ಯೂಬರ್ಸ್ಗೂ ಮೇಲ್ ಬರುತ್ತೆ. ಅದಾದಮೇಲೆ 22, 23, 24, 25, 26. ಸೊ ಇದಿಷ್ಟು ದಿನದಲ್ಲಿ ನಿಮ್ಮದು ದುಡ್ಡು ಯಾವಾಗ ಬೇಕಿದ್ರೂ ನಿಮ್ಮ ಬ್ಯಾಂಕಿಗೆ ಬರ್ಬೋದು. ಸೊ ನನಗೆ ಬಂದುಬಿಟ್ಟು ಯಾವಾಗಲೂ 22, 23ಗೆ ಸಿಕ್ಕಲಿಲ್ಲ. ಆಲ್ಮೋಸ್ಟ್ ನನಗೆ 24, ಒಂದೊಂದು ಸಲ 26ಗೆ ಸಿಕ್ಕಿದೆ. ಸೊ ನಿಮಗೆ 24, 25 ಒಳಗಡೆ ದುಡ್ಡು ಬಂದುಬಿಟ್ಟು ಸಿಕ್ಬಿಡುತ್ತೆ. ಸೊ ಮೇಯ್ನಾಗಿ ಬಂದುಬಿಟ್ಟು ನಿಮ್ಮದು $100 ಆಗಬೇಕು. ಓಕೆನಾ. $100 ಆದಮೇಲೆ ಯೂಟ್ಯೂಬು ಬಂದುಬಿಟ್ಟು ಆ್ಯಡ್ಸೆನ್ಸಿಗೆ ಕಳಿಸುತ್ತೆ. ಅದಾದಮೇಲೆ ಆ್ಯಡ್ಸೆನ್ಸ್ ಬಂದುಬಿಟ್ಟು ಹೋಲ್ಡ್ ಮಾಡಿ ಇಟ್ಟಿರುತ್ತೆ ನಿಮ್ಮ ದುಡ್ಡು ಸೇಫಾಗಿ. ಅದಾದಮೇಲೆ ಆ ಡೇಟ್ ಬರುತ್ತಲ್ವ 24, 25, 26 ಆ ಡೇಟಲ್ಲಿ ಬಂದುಬಿಟ್ಟು ನಿಮ್ಮ ದುಡ್ಡು ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಸಿಗುತ್ತೆ. ಆದರೆ ಕಮ್ಮಿ ಆದರೆ, ಫಾರ್ ಎಕ್ಸಾಂಪಲ್ಗೆ ತಗೊಳ್ಳಿ, ನಿಮ್ಮ ದುಡ್ಡು ಕಮ್ಮಿ ಆಗಿದೆ ಯೂಟ್ಯೂಬಲ್ಲಿ, ಲೈಕ್ $50 ಮಾಡಿದ್ದೀರಾ ಅಂದ್ಕೊಳ್ಳಿ. ಆವಾಗ ಏನಾಗುತ್ತೆ, ಆ ದುಡ್ಡು ಯೂಟ್ಯೂಬ್ ಆ್ಯಡ್ಸೆನ್ಸಿಗೆ ಕಳಿಸುತ್ತೆ. ಆ ತಿಂಗಳು ಬಂದುಬಿಟ್ಟು ನಿಮಗೆ ಪೇಮೆಂಟ್ ಸಿಗಲ್ಲ, ಆ್ಯಡ್ಸೆನ್ಸಲ್ಲೇ ಸೇಫಾಗಿರುತ್ತೆ. ಅದಾದಮೇಲೆ ನೆಕ್ಸ್ಟ್ ಮಂತು ನೀವೇನಾದರೂ $100 ಕ್ರಾಸ್ ಮಾಡಿದರೆ ಅದು ನೆಕ್ಸ್ಟ್ ಮಂತಿಗೆ ನಿಮಗೆ ಬಂದುಬಿಟ್ಟು ಡೈರೆಕ್ಟು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಸಿಗುತ್ತೆ. $100 ಅಲ್ಲ, ನೀವು $100 ಕ್ಲಾಸ್ ಮಾಡಿದ್ರೂ ಈ ಮಂತಲ್ಲಿ ಅದು ಎಲ್ಲನೂ ಸೇರಿಸ್ಬಿಟ್ಟು ನಿಮಗೆ ಆ ದುಡ್ಡು ಬಂದುಬಿಟ್ಟು ಸಿಗುತ್ತೆ. ಆ್ಯಂಡ್ ಇನ್ನೊಂದು ನಾನು ಇಲ್ಲಿ ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ. YT ಸ್ಟುಡಿಯೋದಲ್ಲಿ ಬಂದುಬಿಟ್ಟು ಫಸ್ಟ್ ಏನಿದೆ, ನಿಮಗೆ ವ್ಯೂಸ್ ಇದೆ, ಅದಾದಮೇಲೆ ವಾಚ್ ಟೈಮ್ ಇದೆ, ಸಬ್ಸ್ಕ್ರೈಬರ್ಸ್ ಇದೆ, ಇನ್ನೊಂದು ಅರ್ನಿಂಗ್ಸ್ ಇದೆ. ಓಕೆನಾ. ಸೊ ಇದು ಇಷ್ಟಲ್ಲೂ ಬಂದುಬಿಟ್ಟು ಡಾಟಾ ಬಂದುಬಿಟ್ಟು 28 ಡೇಸ್ದು ಮಾತ್ರ ಶೋ ಆಗೋದು ಡ್ಯಾಶ್ ಬೋರ್ಡಲ್ಲಿ. ನೀವು ಅರ್ನ್ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿ ನೋಡಿದರೆ ಇಲ್ಲಿ ಬಂದುಬಿಟ್ಟು ನಿಮಗೆ ಶೋ ಆಗಿಬಿಡುತ್ತೆ. ನೀವು ಜನವರಿಯಲ್ಲಿ ಎಷ್ಟು ದುಡ್ಡು ಮಾಡಿದ್ದೀರಾ, ಆ್ಯಂಡ್ ಫೆಬ್ರವರಿಯಲ್ಲಿ ಎಷ್ಟು ಮಾಡಿದ್ದೀರಾ, ಮಾರ್ಚಲ್ಲಿ, ಏಪ್ರಿಲಲ್ಲಿ ನಿಮಗೆ ಎಷ್ಟೆಷ್ಟು ದುಡ್ಡು ಸಿಕ್ಕಿದೆ ಅಂತ ನೀವು ಅರ್ನ್ ಸೆಕ್ಷನಲ್ಲಿ ಚೆಕ್ ಮಾಡ್ಬೋದು. ಡ್ಯಾಶ್ ಬೋರ್ಡಲ್ಲಿ ಬಂದುಬಿಟ್ಟು ಒಂದು ತಿಂಗಳದು ಅಂದರೆ 28 ಡೇಸ್ದು ಡಾಟಾ ಮಾತ್ರ ಶೋ ಆಗೋದು. ನೀವು ಅರ್ನ್ ಸೆಕ್ಷನಲ್ಲಿ ನೋಡ್ಕೋಬೋದು. ಇಲ್ಲಾಂದರೆ ನೀವು ಇನ್ನೊಂದು ನಿಮಗೆ ಶೋ ಆಗುತ್ತಲ್ಲ, ಲೈಕ್ ವ್ಯೂಸು ಮತ್ತು ವಾಚ್ ಟೈಮು, ಅದಾದಮೇಲೆ ಸಬ್ಸ್ಕ್ರೈಬರ್ಸು, ಅದಾದಮೇಲೆ ರೆವೆನ್ಯೂ. ಸೊ ರೆವೆನ್ಯೂ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಚೆಕ್ನ ಮಾಡ್ಬೋದು ನಿಮಗೆ ಯಾವ್ಯಾವ ತಿಂಗಳಲ್ಲಿ ಎಷ್ಟೆಷ್ಟು ದುಡ್ಡು ಬಂದಿದೆ ಅಂತ. ಓಕೆನಾ ಗೈಸ್, ಐ ಹೋಪ್ ನಿಮಗೆ ಗೊತ್ತಾಗಿದೆ ಅಂದ್ಕೊಳ್ತೀನಿ. ಸೊ ನಾನು ಎಲ್ಲರೂ ಕವರ್ ಮಾಡಿದ್ದೀನಿ ಅಂದ್ಕೊಳ್ತೀನಿ ಪಾಯಿಂಟು. ಸೊ ಅಂತೂ ನಿಮಗೆ ಇದರ ರಿಲೇಟೆಡ್ ಡೌಟು, ಕ್ವಶನ್ಸ್ ಏನಾದರೂ ಇದ್ದರೆ ನಾನು ಕಾಮೆಂಟಲ್ಲಿ ಕೇಳಿ ನಾನು ರಿಪ್ಲೈನ ಮಾಡ್ತೀನಿ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಈ ಥರ ಇನ್ಫಾರ್ಮೇಟಿವ್ ವಿಡಿಯೋನ ನೆಕ್ಸ್ಟ್ ಟೈಮ್ ತಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.